ಹೆಲೋ ಎವ್ರಿವನ್, ನಮಸ್ತೆ. ಇವಾಗ ಬೆಳಗ್ಗೆ 6:45 ನಾವು ಹೊರಟಿದ್ದೀವಿ. ನಾನು, ಅಣ್ಣ ಮತ್ತು ನಂದು ಇನ್ನೊಂದಷ್ಟು ದೊಡ್ಡಪ್ಪನ ಮಕ್ಕಳು, ಕಸಿನ್ಸ್ ಎಲ್ಲರೂ ಹೊರಟಿದ್ದೀವಿ ಆ ಗುಡ್ಡಕ್ಕೆ. ಅದಕ್ಕೆ ನಾವು ಆನೆಗುಡ್ಡ ಅಥವಾ ಕುರ್ನೆಗುಡ್ಡ ಅಂತ ಕರಿತೀವಿ. ಇದು ಕಾಟಿ ಹೋಗಿದ್ದ ದಾರಿ, ಕಾಡ್ಕೋಣ. ಒಳ್ಳೆ ಕ್ರೀಮ್ ಥರ ಇರುತ್ತೆ ಅದು ತಿನ್ನೋಕ್ಕೆ. ಸೊ ಫೈನಲಿ ನಾವು ಗುಡ್ಡದ ಹತ್ರ ಬಂದ್ವಿ. ಸೊ ಇಲ್ಲಿ ಒಂದು ಹಂದಿ ಮಲ್ಗೋ ಪ್ಲೇಸ್ ಇದೆ. ಈ ಗುಡ್ಡದ ಟಾಪ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. 8:05 ನಾವು ಇವಾಗ ಹೊರಡ್ತಾ ಇದ್ದೀವಿ. ಸ್ವಲ್ಪ ಲೇಟ್ ಆಯಿತು ಹೊರಡೋದು. ಸೊ ಇವಾಗ ಕುರ್ನೆಗುಡ್ಡ ಅಥವಾ ಆನೆಗುಡ್ಡಕ್ಕೆ ಹತ್ತೋ ದಾರಿ ಅಂತೆಲ್ಲ ಏನಿರಲ್ಲ ಇಲ್ಲಿ. ನಾವೇ ಮಾಡ್ಕೊಂಡಿದ್ದೆ ದಾರಿ. ಆನೆ ನಡೆದಿದೆ ದಾರಿ ಅಂತಾರಲ್ಲ ಆ ಥರ. ಸೊ ಇವಾಗ ಗುಡ್ಡದಲ್ಲಿ ಬಿಂಬಲ್ ಹಣ್ಣು ಅಂತ ಕರಿತೀವಿ. ಈ ಟೈಮಲ್ಲಿ ಮಾತ್ರ ಆಗೋದು. ಒಳ್ಳೆ ಕ್ರೀಮ್ ಥರ ಇರುತ್ತೆ ಅದು ತಿನ್ನೋಕ್ಕೆ. ನಾವು ಹೋಗ್ಬೇಕಾಗಿರೋ ಗುಡ್ಡ ಅಲ್ಲಿದೆ. ಅದಕ್ಕೆ ನಾವು ಆನೆಗುಡ್ಡ ಅಥವಾ ಕುರ್ನೆಗುಡ್ಡ ಅಂತ ಕರಿತೀವಿ. ಇನ್ನು ಸುಮಾರು ದೂರ ನಡಿಬೇಕು. ಪುಣ್ಯ ಇವತ್ತು ಮಳೆ ವೆದರ್ ಇದೆ, ಅದಕ್ಕೋಸ್ಕರ ಅಷ್ಟೊಂದೆಲ್ಲ ಏನು ಪ್ರಾಬ್ಲಮ್ ಇಲ್ಲ ನಡೆಯೋಕ್ಕೆ. ಬಟ್ ಮಳೆ ಬರುತ್ತೆ ಅನ್ನೋದೇ ಒಂದು ಭಯ. ನೋಡೋಣ ಬನ್ನಿ ಏನಾಗುತ್ತೆ ಅಂತ. ನೋಡಿ ಎಷ್ಟು ಮುಗಿಲು ಮುಚ್ಚಿದೆ. ಈ ಥರ ಮುಗಿಲು ಬಂದರೆ ಮಳೆ ಬರುತ್ತೆ ಅಂತ ಅರ್ಥ. ಈಗಂತೂ ಸೈಕ್ಲೋನಿಂದ ನಮ್ಮ ಊರಲ್ಲೆಲ್ಲ ಸಿಕ್ಕಾಪಟ್ಟೆ ಮಳೆ ಒಂದು ವಾರದಿಂದನೂ. ಇವಾಗ ನಾವು ವಾಪಸ್ ಹೋಗೋ ತನಕ ಮಳೆ ಬರಬಾರ್ದು ಅಂತ ಅಷ್ಟೇ ನಮ್ದು ಆಸೆ ಎಲ್ರದ್ದು. ಇಲ್ಲಾಂದರೆ ಟ್ರೆಕ್ಕಿಂಗು ಇಲ್ಲ, ಏನೂ ಇಲ್ಲ, ಎಲ್ಲ ಕ್ಯಾನ್ಸಲ್. ಸೊ ಈ ಪ್ಲೇಸಲ್ಲಿ ಕಾಡ್ಕೋಣ ತುಂಬ ಇರುತ್ತೆ. ಇಲ್ಲಿ ದನ ಎಲ್ಲ ಮೇಯಕ್ಕೆ ಬರಲ್ಲ. ಇದು ಕಾಟಿ ಹೋಗಿದ್ದ ದಾರಿ, ಕಾಡ್ಕೋಣ. ಇಲ್ಲಿ ತಂತಿ ಬೇಲಿ ಇದೆಯಲ್ಲ, ಇದನ್ನು ಪೂರ್ತಿ ಹಿಂಗೆ ತುಂಡು ಮಾಡಿಕೊಂಡು ಅದಕ್ಕೆ ಬೇಕಾದ ಜಾಗ ಮಾಡಿಕೊಂಡು ಹಿಂಗೆ ಹೋಗಿದೆ. ಇವಾಗಷ್ಟೇ ಹೋಗಿದೆ. ಗಿಡ ಎಲ್ಲ ಮಾಲಿದೆ ನೋಡಿ ಅಲ್ಲಿ. ಸೊ ಫೈನಲಿ ನಾವು ಗುಡ್ಡದ ಹತ್ರ ಬಂದ್ವಿ. ಇಲ್ಲಿ ನೋಡಿ ಬ್ಯೂಟಿಫುಲ್ ಆಗಿರೋ ಸೀನ್ರಿ. ಅಲ್ಲಿ ಕಾಣಿಸ್ತಾ ಇರೋದು ನಮ್ಮ ಕಳಸ, ಅದು ಕುದುರೆ ಮುಖ, ಆಚೆ ಹೊರನಾಡು. ನೋಡಿ ಇದು ಈಚಲಹಣ್ಣು ಅಂತ ಕರಿತೀವಿ. ಈ ಥರ ಗುಡ್ಡದ್ದು ಪ್ಲೇಸಲ್ಲಿ ಮಾತ್ರ ಬಿಡೋದು ಇದು. ಹಣ್ಣಾದರೆ ಅಂತೂ ತುಂಬ ಸ್ವೀಟ್ ಇರುತ್ತೆ. ಇನ್ನೂ ಹಣ್ಣಾಗಕ್ಕೆ ಟೈಮ್ ಬೇಕಿದು. ಸೊ ಇಲ್ಲಿ ಒಂದು ಹಂದಿ ಮಲ್ಗೋ ಪ್ಲೇಸ್ ಇದೆ. ಮುಳ್ಹಂದಿ. ಯಾವ ಹಂದಿ ಬರುತ್ತೆ ಆ ಹಂದಿ ಇಲ್ಲಿ ಮಲಗ್ತವೆ. ನಾವು ಮಲ್ಕೋಬೋದು ಬೇಕಾದ್ರೆ. ಇವಾಗ ತಿಂಡಿಗೆ ಚಿತ್ರಾನ್ನ ಪ್ಲಸ್ ಸ್ನಾಕ್ಸ್.
ಇವಾಗ ತಿಂಡಿ ತಿಂದಿದ್ದಾಗಿದೆ. ಇವಾಗ ಸೀದಾ ಟಾಪ್ಗೆ ಹೋಗ್ತಾ ಇದ್ದೀವಿ. ಇವಾಗ ತುಂಬ ಅಂದರೆ ತುಂಬ ಹೈಟಲ್ಲಿದ್ದೀವಿ. ಸಪೋಸ್ ಇಲ್ಲಿಂದ ಏನಾದರೂ ಮಿಸ್ ಆಗಿ ಬಿದ್ದರೆ ಹೆಂಗಾಗುತ್ತೆ ಅಂತ ತೋರಿಸ್ತೀನಿ. ಸೊ ಇದನ್ನ ಕೆಳಗೆ ಹಾಕ್ತಾ ಇದ್ದೀನಿ. ಈ ಗುಡ್ಡ ನೋಡೋಕ್ಕೆ ಈ ಥರ ಇಲ್ಲ, ಗುಡ್ಡ ಇರೋದು ಈ ಥರ ಫುಲ್ ಡೌನ್ ಅಂದರೆ ಚೂರು ಕಾಲು ಮಿಸ್ ಆದರೆ ಕೆಳಗಡೆ ಪ್ರಪಾತಕ್ಕೆ ಹೋಗಿ ಬೀಳ್ತೀವಿ. ಅಷ್ಟು ಡೇಂಜರಸ್ ಗುಡ್ಡ ಇದು. ಅವಾಗ್ಲಿಂದ ಹತ್ತುತ್ತಾ ಇದ್ದೀವಿ. ಈಗ ಬಂತು ಟಾಪ್ ಅಂದ್ಕೊಂಡು, ಆದರೂ ಬರ್ತಾ ಇಲ್ಲ. ಎಷ್ಟು ದೂರ ಹತ್ಕೊಂಡ್ಬಂದಿದ್ದೀವಿ. ಅಲ್ಲಿ ಫುಲ್ ಪ್ರಪಾತ ಇದೆ. ಇದೊಂಥರ ಮರೀಚಿಕೆ ಥರ ಆಗೋಗಿದೆ. ಓಯಸಿಸ್ ಬರುತ್ತಲ್ಲ ಮರುಭೂಮಿಲಿ, ಆ ಥರ. ಈಗ ಅಲ್ಲಿ ಟಾಪ್ ಅನ್ನಿಸ್ತಾ ಇದೆ. ಅದಕ್ಕೆ ಹೋಗೋಕ್ಕೆ ಇನ್ನೂ ಒಂದು 5 ನಿಮಿಷ ಅಂತೂ ನಡಿಬೇಕು. ಫೈನಲಿ ಟಾಪಿಗೆ ಬಂದಿದ್ದೀವಿ. ಟಾಪಿಂದ ವ್ಯೂ ಹೇಗಿದೆ ಅಂತ ಒಂದ್ಸತಿ ನೋಡ್ಕೊಬಿಡಿ. ಇಡೀ ಈ ಸುತ್ತಮುತ್ತಲಿನ ಎಲ್ಲ 360 ಡಿಗ್ರಿ ಊರುಗಳು ಇಲ್ಲಿಂದ ಕಾಣುತ್ತೆ. ಅದು ಕಳಸ, ಅದು ಅಂಬಾತೀರ್ಥ, ಇಲ್ಲಿ ಹೊರನಾಡು. ಈ ಗುಡ್ಡದ ಟಾಪಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಿ ನೋಡಿದ್ರು ಗ್ರೀನರಿ ಅಂದರೆ ಗ್ರೀನರಿ. ಇಂಥ ಸೀನ್ ಎಲ್ಲೂ ಸಿಗಲ್ಲ ನಿಮಗೆ. ಎಲ್ಲಿ ನೋಡಿದ್ರು ಕಾಡು, ಎಲ್ಲಿ ನೋಡಿದ್ರು ಗುಡ್ಡ. ಏನು ಸಖತ್ತಾಗಿದೆ. ಕೆಲಸ ಮಾಡಿ ಸುಸ್ತಾಗಿರುತ್ತಲ್ವ, ಇಲ್ಲಿ ಬಂದರೆ ಏನೋ ಒಂಥರ ನೆಮ್ಮದಿ, ಶಾಂತತೆ, ಪ್ರಶಾಂತತೆ ಎಲ್ಲ ತುಂಬಿದೆ. ಬಿಸಿಲು ಸಿಕ್ಕಾಬಿಟ್ಟೆ, ಗಾಳಿನೂ ಬರ್ತಾ ಇಲ್ಲ, ಸುಟ್ಟು ಕರಕಲಾಗ್ತೀವಿ. ಸೊ ಇವಾಗ ಒಂದ್ ಕಡೆ ಬಂದು ಕೂತಿದ್ದೀವಿ. ಇಲ್ಲಿಂದ ಅಂತೂ ಫುಲ್ ಪ್ರಪಾತ. ಅಲ್ಲಿ ತಳನೇ ಕಾಣ್ತಾ ಇಲ್ಲ ಇಲ್ಲಿಂದ ಆಚೆ. ಕಾಣದಾಗಿದೆ ರಾಘವೇಂದ್ರನೇ, ಬೆಳಕ ತೋರಿ ನಡೆಸುವ ಯೋಗಿ ಬರಿಯನೇ. ಧವಳ ಹಿಮದ ಗಿರಿಯ ಏರಿನಿಂದ ವಿಜಯ ಬೇರಿ ಬಾರಿಸಿ ಬಾರಿಸಿ ಬಾರಿಸಿ. ಯಪ್ಪ ಏನ್ ಸಾಂಗ್ ಅದೆಂತ ಎರಡೆರಡು ಲೈನ್ ಹೇಳೋದು. ನೀವು ಒಂದೇ ಲೈನಿಗೆ ಹೇಳ್ಕೊಳ್ತೀರಿ. ಯಾರಿವಳು ಸೂಜಿ ಬಲ್ಲಿ ಕಣ್ಣವಳು, ರಾಮನಲ್ಲಿ ತೋಟದಲ್ಲಿ ಗುಡ್ಡದ ಮೇಲೆ ಕುಳಿತಿಹಳು. ಲಕಾಳ ಓನಾ ಓನಾ ಓ ಹೋಗಿ ಯಾವ್ದಿಲ್ಲ ವಾ ಉಂಟು ಹೋಗುಂಟ ಓ
ಹೋಗಲ್ವಾ ನಮ್ಗೆ? ನಂಗೊತ್ತು. ಒಂದು ಮಳೆ ಬಿಲ್ಲು ಒಂದು ಹಳೆ ಮೋಡ ಹೇಗೋ ಜೊತೆಯಾಗಿ ತುಂಬಾ ಸೊಗಸಾಗಿ ಏನೋ ಮಾತಾಡಿದೆ ಭಾವನೆ ಬಾಕಿ ಇದೆ. ದೂರದಿಂದ ಬಂದಂತ ಸುಂದರಾಂಗ ಜಾಣ ಅಂತರಂಗ ಪ್ರಾಣ ಈತ ನಂತರಾಳ ಹೇಗೋ ರೀತಿ ನೀತಿ ಹೇಗೋ ನಾ ಕಾಣೆ ನನ್ನ ದೇವರಾಣೆ ನಾ 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 ಹೇಳ್ಕೊಂಡು ಡ್ರಾಮಾ. ಇವಾಗ ತುಂಬಾ ದೂರದಿಂದ ಅಲ್ಲಿಂದ ಹಿಡ್ಕೊ ಬಂದು ನೀರ್ ಹಿಡ್ಕೊಂಡ್ ಬಂದಿದೀವಿ. ನೀರ್ ಸಿಕ್ಕಿದೆ ನಮ್ಗೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ನಾನು ಮತ್ತು ನಮ್ಮ ಅಣ್ಣ ಮನೆಗೆ ಹೊರಟ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಒಳ್ಳೆ ಪ್ಲೇಸ್ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಟೇಕ್ ಕೇರ್.